ಈಗ ತಮಗೆ ಸ್ಟೂಡೆಂಟ್ ಅಟೆಂಡೆನ್ಸ್ ಯಾವ ರೀತಿ ತೊಗೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಈ ಅಟೆಂಡೆನ್ಸ್ ತೊಗೋ ಮುಂಚೆ ಮಾಸ್ಟರ್ ಡಾಟಾ ಎಲ್ಲ ಎಂಟ್ರಿ ಆಗಿರಬೇಕು, ಸ್ಟೂಡೆಂಟದ್ದು ಇನ್ಫಾರ್ಮೇಷನ್ ಎಂಟ್ರಿ ಆಗಿರಬೇಕು, ಮತ್ತು ಸ್ಟಾಫ್ ರಿಜಿಸ್ಟ್ರೇಷನ್ ಆಗಿರಬೇಕು. ಅಂದರೆ ಟೀಚಿಂಗ್ ಸ್ಟಾಫ್ ಯಾರು ಕ್ಲಾಸ್ ತೊಗೋತಾರಲ್ಲ ಅವ್ರದ್ದೆಲ್ಲ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಆಗಿರಬೇಕು. ಈಗ ಒಂದು ಫ್ಯಾಕಲ್ಟಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡ್ತೀನಿ ನಾನು. ಎಂಟ್ರಿ ಮಾಡಿದ ತಕ್ಷಣ ಲಾಗಿನ್ ಅಂತೀನಿ. ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಅಂದರೆ ಇನಿಷಿಯಲಿ ನೀವು ಫಸ್ಟ್ ಟೈಮ್ ನೀವು ಲಾಗಿನ್ ಆದಾಗ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಸೇಮ್ ಇರುತ್ತಲ್ಲ, ಅದಕ್ಕೋಸ್ಕರ ಸೆಕ್ಯೂರಿಟಿಗೋಸ್ಕರ ಈ ಓಲ್ಡ್ ಪಾಸ್ವರ್ಡ್ ನ್ಯೂ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇರುತ್ತೆ. ಇಲ್ಲಿ ಓಲ್ಡ್ ಪಾಸ್ವರ್ಡ್ ಎಂಟ್ರಿ ಮಾಡಿ ನ್ಯೂ ಪಾಸ್ವರ್ಡ್ ಮತ್ತು ಅದೇ ನ್ಯೂ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಚೇಂಜ್ ಅಂತ ಹೊಡೆದ್ರೆ ಪಾಸ್ವರ್ಡ್ ಚೇಂಜ್ ಆಗುತ್ತೆ. ಇಲ್ಲಿ ಇನಿಷಿಯಲಿ ತಮಗೆ ತೋರಿಸುತ್ತೆ ತಮ್ಮ ವೆಲ್ಕಮ್ ಟು ಲೆಕ್ಚರರ್ ಐ ಡಿ, ಲೆಕ್ಚರರ್ ನೇಮ್ ಮತ್ತು ಯಾವ ಕಾಲೇಜ್ ಅನ್ನೋದ್ರ ಬಗ್ಗೆ ತೋರಿಸುತ್ತೆ, ಇವತ್ತಿನ ಡೇಟು. ಈಗ ಆ್ಯಕ್ಟಿವಿಟಿಗೆ ಹೋಗಿ ಟೈಮ್ ಟೇಬಲ್ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ನೀವು ಟೈಮ್ ಟೇಬಲ್ ಸೆಟ್ ಮಾಡಿದಾಗ 1 ವೀಕ್ದು ಟೈಮ್ ಟೇಬಲ್ ಹೋಲ್ ಟೈಮ್ ಟೇಬಲ್ ತೋರಿಸುತ್ತೆ. ಇಲ್ಲಿ ಡಿಗ್ರಿ ನೇಮ್, ಸಬ್ಜೆಕ್ಟ್ ನೇಮ್, ಡೇ, ಸೆಮಿಸ್ಟರ್, ಪೀರಿಯಡ್, ಸೆಕ್ಷನ್ ನೇಮ್, ಪೀರಿಯಡ್ ಟೈಮ್, ಈ ರೀತಿ 1 ವೀಕ್ ಟೈಮ್ ಟೇಬಲ್ ತೋರಿಸುತ್ತೆ. ಈಗ ಸ್ಟೂಡೆಂಟ್ ಅಟೆಂಡೆನ್ಸ್ ತೊಗೋಬೇಕಾಗಿದ್ರೆ ಅಟೆಂಡೆನ್ಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಅಟೆಂಡೆನ್ಸ್ ಟೈಪ್ ವಿದೌಟ್ ಫೋಟೋ ಅಟೆಂಡೆನ್ಸ್ ಅಂತ ಕ್ಲಿಕ್ ಮಾಡಿ. ಈಗ ಅಟೆಂಡೆನ್ಸ್ ಫಾರ್ ಟುಡೇ ಡೇಟ್ ಅಂತ ಇಲ್ಲಿ ಡೇಟ್ ಮತ್ತು ವೀಕ್ ಡೇ ತೋರಿಸುತ್ತೆ. ಈಗ ನೀವು ಅಟೆಂಡೆನ್ಸ್ ತೊಗೋಬೇಕಾದ್ರೆ ಇವತ್ತಿನ ಪೀರಿಯಡ್ಸ್ ಅಷ್ಟೇ ಮಾತ್ರ ತೋರಿಸುತ್ತೆ ಇಲ್ಲಿ. ಈಗ ಅಟೆಂಡೆನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇನಿಷಿಯಲಿ ಇಲ್ಲಿ ಸ್ಟೂಡೆಂಟ್ ಲಿಸ್ಟ್ ತೋರಿಸುತ್ತೆ. ಇಲ್ಲಿ ಈಗ ಪ್ರತಿಯೊಂದು ಸ್ಟೂಡೆಂಟದು ಈಗ ಆಲ್ರೆಡಿ ಪ್ರೆಸೆಂಟ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಈಗ ನೀವು ಅಬ್ಸೆಂಟ್ ಇದ್ದವ್ರು ಮಾತ್ರ ಇಲ್ಲಿ ಅನ್ಚೆಕ್ ಮಾಡಬೇಕು. ಪ್ರೆಸೆಂಟ್ ಇದ್ದರೆ ಚೆಕ್ ಮಾಡಬೇಕು, ಅಬ್ಸೆಂಟ್ ಇದ್ದರೆ ಅನ್ಚೆಕ್ ಮಾಡಬೇಕು. ಈಗ ಯಾರ್ಯಾರು ಅಬ್ಸೆಂಟ್ ಇದ್ದಾರಲ್ಲ ಅವ್ರದ್ದೆಲ್ಲ ಅನ್ಚೆಕ್ ಮಾಡ್ತಾ ಇದ್ದೇನೆ. ಈಗ ಅನ್ಚೆಕ್ ಮಾಡಿಬಿಟ್ಟು ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿದರೆ ಅಬ್ಸೆಂಟೇಜ್ ಲಿಸ್ಟ್ ತೋರಿಸುತ್ತೆ. ಇಲ್ಲಿ ಮೆಸೇಜ್ ಅಂತ ಕ್ಲಿಕ್ ಮಾಡಬೇಕು. ಮೆಸೇಜ್ ಅಂತ ಕ್ಲಿಕ್ ಮಾಡಿದಾಗ ಮೆಸೇಜ್ ಸೆಂಡ್ ಟು ಪೇರೆಂಟ್ಸ್ ಸಕ್ಸಸ್ಫುಲ್ಲಿ ಅಂತ ಒಂದು ಪಾಪಪ್ ಮೆಸೇಜ್ ತೋರಿಸುತ್ತೆ. ಪ್ರತಿಯೊಬ್ಬ ಸ್ಟೂಡೆಂಟಿನ ಪೇರೆಂಟ್ಸಿಗೂ ಸ್ಟೂಡೆಂಟದ ಬಗ್ಗೆ ಇನ್ಫಾರ್ಮೇಷನ್ ಹೋಗುತ್ತೆ. ಅಬ್ಸೆಂಟ್ ಇದ್ದರೆ ಯುವರ್ ಚೈಲ್ಡ್ ಹ್ಯಾಸ್ ಅಬ್ಸೆಂಟ್ ಫಾರ್ ದಿಸ್ ಕ್ಲಾಸ್ ಅಂತ ಮೆಸೇಜ್ ಹೋಗಿರುತ್ತೆ. ಓಕೆ ಅಂತಾನೆ.